ಅವತ್ತಿಂದೆಲ್ಲ ಮರ್ತಿದ್ದಾರೆ ಇವ್ರು. ಬಾ ಚಂದ್ರಿಕಾ, ಈಗ ಊಟ ಮಾಡಿಸೋ ಕಾರ್ಯಕ್ರಮ ಅಂತೆ. ಕೂತ್ಕೋ, ನಾನ್ ನಿನ್ಗೆ ತಿನ್ನಿಸ್ತೀನಿ. ನಮ್ಗೇನ್ರಿ ಅರ್ಜೆಂಟು? ಮೊದ್ಲು ಜೈ ಗಂಗಂಗ್ ತಿನ್ನಿಸ್ಲಿ. ಅಯ್ಯೋ, ನಾನು ಆಮೇಲೆ ತಿಂತೀನಿ ಚಿಕ್ಕಮ್ಮ. ಇವ್ರು ಗಂಗಾ ಮೇಡಮ್ಮ ಇಲ್ಲ ನಿತ್ಯ ಅವರ? ಆಮೇಲೆ ತಿಂತೀಯಾ? ಯಾಕೆ? ನಾನು ಮಧುಮಗಳು ಒಟ್ಟಿಗೆ ತಿಂತೀವಿ ರೀ. ಆಗಲ್ಲ, ನೀನ್ ಈಗ್ಲೇ ತಿನ್ಬೇಕು. ನಿನಗೆ ನನ್ನ ಕೈಯಾರೆ ತಿನ್ನಿಸ್ತೀನಿ. ನನಗೂ ನಿಮ್ ಕೈಲೇ ತಿನ್ಬೇಕು ಅಂತಿದೆ. ಆದ್ರೆ ಆದ್ರೂ ಇಲ್ಲ ಗೀದ್ರೂ ಇಲ್ಲ, ಕೂತ್ಕೋ. ಅಂದ್ರೆ ಇವರು ನಿತ್ಯ ಅವರೇ? ಬಾ ಗಂಗಾ, ಜೈ ಕಾಯ್ತಾ ಇರ್ತಾನೆ, ಹೋಗಿ ಊಟ ಮಾಡೋಣ. ಬಾ. ಜೈ, ಶಿಟ್. ಏನಂಟಿ? ಏನ್ ಮಾಡ್ತಿದ್ಯಾ ಜೈ? ನನ್ನ ಹೆಂಡತಿ ಊಟ ಮಾಡಿಸ್ತಿದ್ದೀನಿ. ಗಂಗಾಗೆ ನಾನು ಊಟ ಮಾಡಿಸ್ತೀನಿ, ಇರು, ಗೋರಂಟಿ ತೊಳ್ಕೊಂಡ್ ಬರ್ತೀನಿ. ಆಂಟಿ, ಯಾಕಂಟಿ ಗೋರಂಟಿ ವಾಶ್ ಮಾಡಿದ್ರಿ? ನೀನು ನಮ್ಮನೆಗೆ ಬಂದಿರೋ ಗೆಸ್ಟ್ ಜೈ, ನೀನ್ ಯಾಕೆ ಕೆಲಸ ಮಾಡ್ಬೇಕು? ಎದ್ದೇಳು. ಪರವಾಗಿಲ್ಲ ಆಂಟಿ, ನನ್ನ ಹೆಂಡತಿಗಲ್ವಾ ನಾನು ಊಟ ತಿನ್ನಿಸ್ತಿರೋದು. ನಾನಿರುವಾಗ ನಿನ್ಗೆ ಯಾಕೆ ಕಷ್ಟ ಜೈ? ನೀನ್ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ ಬಾ, ಊಟ ಬಡಿಸ್ತೀನಿ. ನಾಣಿ, ಕರ್ಕೊಂಡು ಹೋಗು. ಮೇಡಮ್ ಬನ್ನಿ ಸರ್. ಏನಾಗಲ್ಲ ಆಂಟಿ. ಹೋಗು ಜೈ, ಫ್ರೆಶ್ ಅಪ್ ಆಗು, ಕರ್ಕೊಂಡು ಹೋಗು. ನಾಣಿ, ಬನ್ನಿ ಸರ್, ಮೇಡಮ್ ಹೇಳ್ತಿದ್ದಾರಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಆಗಿ ಬನ್ನಿ. ಬನ್ನಿ, ನೀವು ನಡೀರಿ. ನಿತ್ಯ, ನೀನಿಲ್ ಬಾ. ಬಾ ನಿತ್ಯ, ಬಾ. ಚಿಕ್ಕಪ್ಪ, ಕೂತ್ಕೊಳ್ಳಿ, ಊಟ ಮಾಡೋಣ. ನೀವು ಊಟ ಮಾಡಿ ಅಮ್ಮ. ಬನ್ನಿ ಬನ್ನಿ. ಆಂಟಿಯಲ್ಲಿ ಊಟದ ಪ್ಲೇಟ್ ಕೂಡ ಇಲ್ಲ? ಅದು ಮಧು ಮಗ್ಲಿಕ್ಕೆ ಊಟ ಮಾಡ್ಸೋದಕ್ಕೆ ಮೇಲ್ ತಗೊಂಡು ಹೋದ್ರು. ಏನು? ನಿನ್ಗೋಸ್ಕರ ನಾನು ಕಲ್ಸಿರೋ ಅನ್ನನ ಮಧು ಮಗ್ಲಿ ತಿನ್ಸೋದಕ್ಕೆ ತಗೊಂಡು ಹೋದ್ರಾ? ನೀವು ಮದ್ವೆ ಹುಡುಗಿಗೆ ಊಟ ಕೊಡ್ಬೇಕು ಅಂದ್ರಲ್ಲ, ಅದಕ್ಕೆ. ರಾಮ ರಾಮ, ನಾನು ಮೇಡಮ್ಗೆ ಏನು ಹೇಳಿಲ್ಲ ಮಹಾಪ್ರಭು. ನನ್ಗೆ ನಾಣಿ ಅವರು ಏನೂ ಹೇಳಿಲ್ಲ. ಗೋರಂಟಿ ವಿಷಯಕ್ಕೆ ನಾನೇ ಅಂದ್ಕೊಂಡಿದ್ದು. ಸೊ
ನಾನು ಮದ್ವೆ ಹುಡುಗಿನ ನೋಡ್ದಿದ್ ಹಾಗೆ ಮಾಡ್ದೆ. ನಾಳೆ ಮದ್ವೆಲಿ ಹೇಗೂ ನೋಡ್ತಿರಲ್ಲ, ಅರ್ಜೆಂಟ್ ಯಾಕೆ ನಿಮ್ಗೆ? ಇವತ್ ನೋಡಿದ್ರೆ ತೊಂದ್ರೆ ಏನು? ನನ್ಗೆ ಹಸು ಆಗ್ತಿದೆ, ಊಟ ಮಾಡಿಸಿ. ಆಂಟಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ನೀವು ತಿನ್ಸ್ಬಾರ್ದಾ? ನೀನ್ ಹಾಗೆ ಮುದ್ದ ಕೇಳಿದ್ರೆ ಇಲ್ಲ ಅಂತೀನ ಬಂಗಾರ. ನೀವು ನನ್ ಸ್ವಂತ, ನಂಗ್ ಮಾತ್ರ ಸ್ವಂತ. ಏನ್ ನಿತ್ಯ ನೀನ್ ಮಾಡ್ತಾ ಇರೋ ಕೆಲ್ಸ? ಜೈ ಹತ್ರ ಊಟ ಮಾಡಿಸ್ಕೊತಿದ್ಯಾ? ಭಾವನೆ ಮಾಡ್ಸೋಕ್ ಬಂದ್ರೆ ನಾನ್ ಹೇಗ್ ಬೇಡ ಅನ್ಲಿ ಮಾಮ್? ಈಗಾಗ್ಲೇ ಗಂಗಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಓ, ಮತ್ತೆ ನನಗೆಷ್ಟು ಬೇಜಾರಾಗ್ಬೇಕು ಮಾಮ್? ನನ್ಗೆಷ್ಟು ಇಷ್ಟಪಟ್ಟು ಪ್ರೀತಿಸಿ ಜೀವನ ಹಂಚ್ಕೋಬೇಕು ಅಂದ್ಕೊಂಡ್ ಜೈ ಬೇರೆಯವ್ರಿಗೆ ಸ್ವಂತ ಆದ್ರೆ ನಾನೆಷ್ಟು ಫೀಲ್ ಆಗ್ಬೇಕು? ನಿತ್ಯ, ಆದ್ರೆ ನನಗೇನ್ ಫೀಲ್ ಆಗಿಲ್ಲ ಮಾಮ್, ಬೇಜಾರಾಗಿಲ್ಲ. ಜೈ ನನ್ನ ಅಕ್ಕಂಗೆ ಅಲ್ವಾ ಗಂಡ ಆಗಿತ್ತು, ಹ್ಯಾಪಿ ಆಗಿದ್ದೀನಿ. ಗಂಡ ಆಗ್ಬೇಕಾದವನು ಭಾವ ಆಗಿದ್ದಾನೆ, ಅಷ್ಟೇ ಅಲ್ವಾ? ಖುಷಿಯಾಗಿದ್ದೀನಿ. ಥ್ಯಾಂಕ್ ಗಾಡ್. ಇನ್ಯಾವತ್ತೂ ಹೀಗ್ ಮಾಡ್ಬೇಡ ನಿತ್ಯ. ಸರಿ, ಊಟ ಮಾಡು. ಬೇಡ ಮಾಮ್, ನಂಗೆ ಹಸುವಾಗ್ತಿಲ್ಲ. ಅಕ್ಕನ್ನ ಬಾವನ್ನ ನಿನ್ನ ನೋಡ್ತಿದ್ರೆ ಹೊಟ್ಟೆ ತುಂಬ ಹೋಗಿದೆ. ಸಾಕು, ನಿನ್ ಕೆಳಗ್ ಹೋಗು ಮಾಮ್, ನಾನು ನಿದ್ರೆ ಮಾಡ್ತೀನಿ. ಹಸುವಿನಲ್ಲೇ ಮಲ್ಕೋತೀಯಾ? ಸ್ವಲ್ಪ ತಿನ್ನು ಪುಟ್ಟ. ಹಸುವಾಗ್ತಿಲ್ಲ ಅಂತ ಹೇಳಿದ್ನಲ್ಲ ಮಾಮ್. ನಾಳೆ ನನ್ ಮದ್ವೆ, ಅದು ಇನ್ನೂ ಖುಷಿ ಆಗ್ತಿದೆ. ನೀನ್ ಹೋಗು ಮಾಮ್, ಅಲ್ಲಿ ಅವ್ರೆಲ್ರೂ ವೇಟ್ ಮಾಡ್ತಿರ್ತಾರೆ. ಮಧು ಮಗಳದು ಊಟ ಆಯ್ತು ಅಂತ ಹೇಳು. ಸರಿ ನಿತ್ಯ, ಗುಡ್ ನೈಟ್. ಈ ಅನ್ನ ನಂದು, ಜೈ ನನ್ನವನು. ಇವತ್ ರಾತ್ರಿನೇ ಆ ಗಂಗಾ ಸಾವು. ಜೈ, ನಿತ್ಯ ನೀನಿಲ್ ಬಾ. ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಅಂದಾಗಿದ್ಯಮ್ಮ ನಿನ್ ಪರಿಸ್ಥಿತಿ. ಆಗ್ಲೇ ಕೈಗೆ ಗೋರಂಟಿ ಹಾಕಿಸ್ಕೊಂಡೆ ಅಂತ ಸಂಭ್ರಮ ಪಟ್ಯೋ ಇಲ್ವೋ, ಈಗ ಜೈ ಕೈ ತುತ್ತು ನೀನ್ ಬಾಯಿಗೆ ಬರ್ದಿದ್ದ ಹಾಗೆ ಮಾಡಿದ್ಲು ಆ ಗಂಗಾ. ಆದ್ರೂ ನಿನ್ಗೆ ಅತಿ ನಂಬಿಕೆನಮ್ಮ. ಒಂದ್ಸಲ ನೀನ್ ಅಂದ್ಕೊಂಡಿದ್ದು ನಡೀತು ಅಂತ ಪ್ರತಿ ಸಲ ಹಾಗೇ ನಡೆಯುತ್ತೆ ಅಂತ ಹೇಗ್ ಅಂದ್ಕೊಂಡಿಯಮ್ಮ? ಇದರಿಂದ ನಮ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ಇನ್ನು ನೀನ್ ಏನು ಮಾಡೋದಕ್ಕಾಗಲ್ಲ, ಏನ್ ಮಾಡಿದ್ರು ನಿನ್ನ ಆಟ ನಡೆಯಲ್ಲ ಅಂತ. ಬೆಳಗಾದ್ರೆ ಮದ್ವೆ,
ಆ ಹುಡುಗನ ಹತ್ರ ತಾಳಿ ಕಟ್ಟಿಸ್ಕೊಂಡು ಅಮೇರಿಕಕ್ಕೆ ಹೋಗಿ ಸಂಸಾರ ಮಾಡೋದು ಬಿಟ್ರೆ ನೀನೇನು ಮಾಡಕ್ಕಾಗಲ್ಲ. ನಿನ್ ಜೀವನ ಆ ಹುಡುಗನ್ ಜೊತೆಗೆ, ನಮ್ ಜೈ ಆ ಗಂಗಂಗೆ ಸ್ವಂತ ಅಷ್ಟೇ. ನಿಲ್ಲಿಸ್ತೀರಾ? ನಾನು ನಿತ್ಯ ಸೋಲನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಳು ಅಲ್ಲ. ಹಾ, ಒಪ್ಕೊಳ್ದೆ ಏನ್ ಮಾಡ್ತೀಯಮ್ಮ? ಅಲೆ ಬಂದಾಗ ತಲೆ ತಗ್ಗಿಸ್ಬೇಕು ಅಷ್ಟೇ. ನಾನು ತಲೆ ತಗ್ಸೋ ಜಾತಿ ಅಲ್ಲ, ಬರೋ ಅಲೆನ ನುಂಗ್ ಹಾಕೋ ಜಾತಿ. ಹಾಗ್ ನಿನಗ್ ನೀನೆ ಸುಳ್ಳು ಹೇಳ್ಕೊಂಡ್ರೆ ಹೇಗಮ್ಮ? ಇದು ಸುಳ್ಳಲ್ಲ, ನನ್ ಶಕ್ತಿ. ಇಟ್ಸ್ ಮೈ ಸ್ಟ್ಯಾಮಿನಾ. ನಾನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಐ ಕ್ಯಾನ್ ಡೂ ಎನಿಥಿಂಗ್. ಎಷ್ಟು ದೊಡ್ಡ ವಾರ್ ಆದ್ರೂ ಕೊನೆಗೆ ಬುಲೆಟ್ ಇಂದ ನಿಂತು ಹೋಗುತ್ತೆ. ಎಷ್ಟು ದೊಡ್ಡ ಪ್ರಾಬ್ಲಮ್ ಆದ್ರೂ ಲಾಸ್ಟ್ ಸೊಲ್ಯೂಷನ್ಗೆ ಸಾಲ್ವ್ ಆಗುತ್ತೆ. ಗಂಗಾಗೆ ಈ ನೈಟೇ ಫಿನಿಶಿಂಗ್ ಕೊಡ್ತೀನಿ. ಅವಳಿಗೆ ಟುಮಾರೋ ಮಾರ್ನಿಂಗ್ ಸನ್ರೈಸ್ ನೋಡೋ ಚಾನ್ಸೇ ಕೊಡಲ್ಲ. ಎಲ್ಲಾ ದಾರಿ ಮುಚ್ಚಿ ಹೋದ್ಮೇಲೆ ಏನ್ ಮಾಡ್ತೀಯಮ್ಮ? ಗಂಗಾ ಬೆಡ್ರೂಮ್ ಬ್ಯಾಕ್ ಡೋರ್ ತೆಗ್ದೇ ಇದೆಯಲ್ಲ. ಸಾವು ಅವಳ ಹತ್ರ ಹೋಗೋದಕ್ಕೆ ಆ ಸ್ಪೇಸ್ ಸಾಕಾಗತ್ತೆ. ಅವಳಿಗೆ ಡೆತ್ ಬರೋದಕ್ಕೆ ಆ ಡೋರ್ ಸಾಕು. ಇವತ್ ಗಂಗಾಗ್ ಏನ್ ಮಾಡ್ತೀಯಮ್ಮ? ಜೈಗೋಸ್ಕರ ಗಂಗಾ ಬೆಡ್ರೂಮ್ ಅಲ್ಲಿ ವೇಟ್ ಮಾಡ್ತಿದ್ದಾಳೆ. ಸ್ವಲ್ಪ ಹೊತ್ತಲ್ಲಿ ಕೇಸರಿ ಹಾಕಿರೋ ಮಿಲ್ಕ್ ತಗೊಂಡು ಜೈ ಬರ್ತಾನೆ. ಜೈ ಬರೋಷ್ಟ್ರಲ್ಲಿ ಗಂಗಾ ಪ್ಲೇಸ್ ಅಲ್ಲಿ ನಾನಿರ್ತೀನಿ. ಇಷ್ಟ್ ಮಾಡಿ ಆ ಹಾಲು ಕುಡಿಯೋಕೆ ಅಂತ ಪ್ಲಾನ್ ಮಾಡಿದ್ಯೇನಮ್ಮ? ಆಫ್ಟರ್ ಆಲ್ ಹಾಲ್ಗೋಸ್ಕರ ನಿತ್ಯ ಕಾಯ್ತಿದ್ದಾಳೇನ್ರಿ? ಅವಳ ಪ್ಲಾನ್ ಇನ್ನೇನೋ ಇರುತ್ತೆ. ನೀನ್ ಹೇಳಮ್ಮ. ಜೈ ಬರೋಷ್ಟ್ರಲ್ಲಿ ನಾನು ಗಂಗಾಗೆ ಅನ್ಕಾನ್ಶಿಯಸ್ ಮಾಡ್ತೀನಿ. ನೀವು ಗಂಗಾನ ಹೊತ್ಕೊಂಡು ಹೋಗಿ ನಾನು ಹೇಳಿರೋ ಪ್ಲೇಸಲ್ಲಿ ಬಿಸಾಕ್ ಬನ್ನಿ. ಯಾಕೆ ಮಾಡಲ್ವಾ? ಮಾಡದೇ ಇದ್ರೆ ನಾವೇ ಮಾಯ ಆಗ್ತೀವಲ್ಲಮ್ಮ. ಇನ್ನೇನಾದ್ರೂ ಪ್ಲಾನ್ ಇದ್ರೆ ಹೇಳಮ್ಮ. ಈ ಯುದ್ಧ ನಿಲ್ಸೋದಿಕ್ಕೆ ನಾನು ಇಟ್ಟಿರೋ ಲಾಸ್ಟ್ ಬುಲೆಟ್ ಇದೆ. ಇನ್ನೊಂದು ಸೊಲ್ಯೂಷನ್ ಇಲ್ಲ. ವೇಟ್ ಅಂಡ್ ವಾಚ್.
ಅವನ್ನ ಹೊರಗಡೆ ಎಳ್ಕೊಂಡು ಹೋಗಿ. ಜೈ ಬರ್ತಿದ್ದಾನೆ, ಬೇಗ ಎತ್ಕೊಂಡು ಹೋಗಿ. ಕಮ್ ಆನ್, ಗೋ. Come on, fast! ಹೇಳಿದ್ದು ನೆನ್ಪಿದ್ಯಲ್ವಾ? ಇವಳನ್ನ ನದಿಗೆಸ್ದು ಸತ್ಲು ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ವಾಪಸ್ ಬನ್ನಿ. ಹೋಗಿ. ಏಯ್, ಆಗ್ಲೇ ಮಲ್ಕೊಂಡ? ನೀವಿಲ್ದೆ ನಾನು ನಿದ್ರೆ ಮಾಡ್ತೀನಾ? ಬಾ, ಎದ್ದು ಹಾಲು ಕುಡಿ. ಹೇಳಿಸ್ರಿ. ಏನು ಹೊಸದಾಗಿ? ತಗೋ, ಈ ಹಾಲು ಕುಡಿ. ಕುಡಿಸ್ರಿ. ಏನು? ನೀವೇ ಹಾಲು ಕುಡಿಸಿ. ಯಾಕೆ, ನೀನ್ ಕುಡಿಯಲ್ವಾ? ಯಾಕೆ, ನೀವು ಕುಡಿಸ್ಬಾರ್ದಾ? ಆಗ್ಲೇ ಅನ್ನ ತಿನ್ಸಿದ್ರಲ್ಲ, ಹಾಗೆ ಹಾಲು ಕುಡಿಸಿ. ಅಷ್ಟಕ್ಕೂ ನನ್ನ ಕೈಗೆ ಗೋರಂಟಿ ಹಚ್ಚಿದಿರಲ್ಲ, ಹೇಗೆ ಕುಡಿಯೋದು? ಸರಿ, ಕುಡಿ. ಇಷ್ಟು ದೊಡ್ಡವಳಾದ್ರೂ ಸರಿಯಾಗಿ ಹಾಲು ಕುಡಿಯಕ್ಕೆ ಬರಲ್ಲ ನಿನ್ಗೆ. ನೋಡು, ಹಾಲೆಲ್ಲ ಹೇಗೆ ತುಟಿ ಗಂಟ್ಕೊಂಡಿದೆ ಅಂತ. ಒರ್ಸಿ. ಏನು? ತುಟಿ ಗಂಟಿರೋ ಹಾಲನ್ನ ಒರ್ಸಿ. ಏನು ಎಲ್ಲ ಹೊಸ್ದಾಗಿ ಕೇಳ್ತಿದ್ಯಾ? ಈ ಸೆರ್ಗಲ್ಲಿ ಒರ್ಸಿ. ಅದೇನು, ನಿಮ್ ಸೀರೆ ಸೆರ್ಗಲ್ ನಮ್ಗಲ್ವ ಒರ್ಸೋದು? ಹೌದಾ? ಮತ್ತೆ ನಾನು ರೂಮಲ್ಲಿದ್ದರೆ ನೀವ್ಯಾಕೆ ಹಾಲು ತಂದ್ರಿ? ನೀವು ರೂಮಲ್ಲಿದ್ದರೆ ನಾನಲ್ವಾ ಹಾಲು ತರಬೇಕು? ಅದು ನಮ್ಮ ಮದ್ವೆ ಆದ ಹೊಸ್ತರಲ್ಲಿ. ಈಗ ನೀನು ತಾಯಿ ಆಗ್ತಿದ್ಯಾ. ಆಗ ನಾನು ನಿಮಗೆ ಹಾಲಿನ ಗ್ಲಾಸ್ ಕೊಟ್ಟಿದ್ದಕ್ಕೆ ಈಗ ನೀವು ನನಗೆ ಹಾಲು ತಂದು ಕೊಟ್ರಿ ಅಂತಾಯ್ತು. ಏಯ್, ನೀನೇನಾ? ಯಾಕೆ, ಅನುಮಾನನಾ? ಅಲ್ಲ, ವಿಚಿತ್ರ ಅನ್ನಿಸ್ತಿದ್ಯಲ್ಲ.